ಕ್ವಶನ್ ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಗ್ರೇಟೆಸ್ಟ್. ಓಕೆ, ಸೊ ಇಲ್ಲಿ 4 ಕ್ವಶನ್ ಕೊಡಿದಾರೆ, ಅದರಲ್ಲಿ ಗ್ರೇಟೆಸ್ಟ್ ಯಾವ್ದಂತ ಹೇಳ್ಬೇಕು. ಓಕೆ, ಸೊ ಈಗ ನಾವು ಅದನ್ನ ಟ್ರೈ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ, 67 ಕ್ಯೂಬ್ ಮೈನಸ್ 66 ಕ್ಯೂಬ್. ಓಕೆ, ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ರೆ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮ್ ಅಲ್ಲಿ ಇದೆ. ಸೊ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರ್ಬೇಕು, ಏನಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಓಕೆ, ಏನದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಬಂದ್ಬಿಟ್ಟು ಏನದು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಈಗ ನೀವೇ ನೋಡ್ರಿ ಇಲ್ಲಿ. ಓಕೆ, ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ ಇಲ್ಲಿ 67 ಇದೆ, ಬಿ ವ್ಯಾಲ್ಯೂ 66 ಇದೆ. ಸೊ ಅದನ್ನ ಬರ್ಕೊಳ್ರಿ, ಎ ವ್ಯಾಲ್ಯೂ 67, ಬಿ ವ್ಯಾಲ್ಯೂ 66. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎ ಇದ್ದಲ್ಲಿ 66 ಕ್ಯೂಬ್, ಸಾರಿ 67. ಓಕೆ, ಎ ಇದ್ದಲ್ಲಿ ಏನ್ ಬರೀಬೇಕು, 67 ಕ್ಯೂಬ್ ಮೈನಸ್ ಬಿ ಇದ್ದಲ್ಲಿ 66 ಕ್ಯೂಬ್. ಈಗ ಮತ್ತೆ ಎ ಇದ್ದಲ್ಲಿ ಏನ್ ಬರೀಬೇಕು, 67 ಬರೀಬೇಕು. ಬಿ ಇದ್ದಲ್ಲಿ ಏನ್ ಬರೀಬೇಕು, 66 ಬರೀಬೇಕು. ಬಿ ಇದ್ದಲ್ಲಿ 66 ಇಂಟು ಇಲ್ಲೇನಿದೆ ಎ ಸ್ಕ್ವೇರ್ ಇದೆ. ಸೊ ಎ ವ್ಯಾಲ್ಯೂ ಏನು 67 ಸ್ಕ್ವೇರ್ ಪ್ಲಸ್ ಇಲ್ಲೇನ್ ಕೊಡಿದರೆ ಎ ಬಿ, ಎ ಇಂಟು ಬಿ ಅಂತ ಅರ್ಥ. ಸೊ ಎ ವ್ಯಾಲ್ಯೂ 67 ಇಂಟು ಬಿ ವ್ಯಾಲ್ಯೂ ಏನು 66 ಪ್ಲಸ್ ಆಮೇಲೆ ಏನ್ ಕೊಡಿದರೆ ಬಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಬಿ ವ್ಯಾಲ್ಯೂ ಏನು 66 ಸ್ಕ್ವೇರ್. 66 ಬಿ ವ್ಯಾಲ್ಯೂ 66, ಅದನ್ನ ಸ್ಕ್ವೇರ್ ಅಂತ ಬರೀಬೇಕು. ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಗೊಳ್ಳಿ. ಓಕೆ, ಈಗ ನೀವೇ ನೋಡ್ರಿ, 67 ಅಲ್ಲಿ 66 ಹೋದ್ರೆ 1. ಓಕೆ, ಸೊ ಇಂಟು ಇಲ್ಲೇನ್ ಕೊಡಿದ್ರೆ 67 ಸ್ಕ್ವೇರ್ ಬರೀಬೇಕು. ಓಕೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. 67 ಇಂಟು 67 ಮಾಡೋಣ. ಸೊ ಏನ 7 7 ಜಾ 49. ಓಕೆ, 7 6 ಜಾ 42, 46 ಆಯ್ತು. ಪ್ಲಸ್ 6 7 ಜಾ 42, 4 ಕ್ಯಾರಿ. ಓಕೆ, 6 6 ಜಾ 36 ಪ್ಲಸ್ 4 ಏನಾಯ್ತು 40 ಆಯ್ತು. ಸೊ ಏನಾಯ್ತು 9 8 4 4. ಸೊ ಇದು ಬಂದ್ಬಿಟ್ಟು 4 4 8 9 ಆಯ್ತು. ಪ್ಲಸ್ ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕು ನಾನು, ನೆಕ್ಸ್ಟ್ ನೋಡ್ರಿ 67 ಇಂಟು 66 ಕಂಡಿಡ್ಬೇಕು. ಓಕೆ, ಅದನ್ನು ಫೈಂಡ್ ಮಾಡೋಣ. 67 ಇಂಟು 66, 6 7 ಜಾ 42, 6 6 ಜಾ 36 ಪ್ಲಸ್ 4 40 ಆಯ್ತು. ಓಕೆ, ಮತ್ತೆ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ. ಓಕೆ, ಸೊ ಏನಾಯ್ತು 2 2 4 4. ಸೊ ಏನಾಯ್ತು 4 4 2 2 ಆಯ್ತು. ಪ್ಲಸ್ ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕು 66 ಸ್ಕ್ವೇರ್. ಓಕೆ, ಸೊ 66 ಸ್ಕ್ವೇರ್ ಕಂಡಿಡಿಯೋಣ. 66 ಇಂಟು 66. ಸೊ ಏನಾಗುತ್ತೆ 6 6 ಜಾ 36. ಓಕೆ, 6 6 ಜಾ 36, 3 ಕ್ಯಾರಿ, 6 6 ಜಾ 36 ಪ್ಲಸ್ 3 396 ಆಯ್ತು. ಓಕೆ, ಮತ್ತೆ ಅದೇ ಬರುತ್ತೆ 6 ಇಂದ ಮಲ್ಟಿಪ್ಲೈ ಮಾಡಿ 6 9 3. ಸೊ ಏನಾಯ್ತು 6 9 ಪ್ಲಸ್ 6 15 10 13 4. ಸೊ ಏನಾಯ್ತು 4 3 5 6 ಬರುತ್ತೆ. ಓಕೆನಾ. ಸೊ ಈಗ ಏನ್ ಮಾಡ್ಬಿಡ್ತೀನಿ, ಇದನ್ನ ಇಷ್ಟೇ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೋಡ್ರಿ 1 ಇಂಟು, ಓಕೆ, ಇವರೆಲ್ಲರನ್ನ ಆಡ್ ಮಾಡ್ಬೇಕು. ಸೊ ಏನೇನು ಆಡ್ ಮಾಡಬೇಕು, 4 4 8 9ಗೆ 4 4 2 2, ಆಮೇಲೆ 4 3 5 6 ಏನಾಗುತ್ತೆ ನೋಡ್ರಿ 9 2 11, 11 ಪ್ಲಸ್ 6 ಏನು 17. ಓಕೆ, 1 ಕ್ಯಾರಿ, 6 8 8 ಪ್ಲಸ್ 8 16, 1 ಕ್ಯಾರಿ, 8 11 12. ಸೊ 4 ಪ್ಲಸ್ 4 8, 8 ಪ್ಲಸ್ 4 12, 12 ಪ್ಲಸ್ 1 13. ಸೊ ಎಷ್ಟು ಬಂತು 1 3 2 6 7. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 1 3 2 6 7 ಏನ್ ಬರುತ್ತೆ 1 3 2 6 7 ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನು 1 3 2 6 7. ಇಲ್ಲಿ ಬರ್ಕೊಂಬರೋಣ. ಓಕೆ, ಸೊ ಈಗ ನೀವೇ ನೋಡ್ರಿ ಇದ್ರ ವ್ಯಾಲ್ಯೂ ಏನ್ ಬಂತು 1 3 2 6 7 ಬಂತು. ಓಕೆನಾ. ಸೊ ಫಸ್ಟ್ ಕಂಡು ಹಿಡಿದ್ವಿ. ಈಗ ನೆಕ್ಸ್ಟ್ ಓಕೆ, ಈಗ ಸೆಕೆಂಡ್ ಕ್ವಶನ್ ಟ್ರೈ ಮಾಡೋಣ. ಸೆಕೆಂಡ್ ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು 43 ಕ್ಯೂಬ್ ಮೈನಸ್ 42 ಕ್ಯೂಬ್. ಓಕೆ, ಈಗ ನೋಡ್ರಿ ಇದನ್ನ ಕಂಡುಹಿಡಿಯೋಣ ಇವಾಗ. ಓಕೆನಾ. ಸೊ ಈಗ ನಾನೇನ್ ಮಾಡ್ಬಿಡ್ತೀನಿ, ಇದಿಷ್ಟೇ ಎರೇಸ್ ಮಾಡ್ಬಿಡ್ತೀನಿ.
ಈಗ ನೋಡ್ರಿ ಇದು ಕೂಡ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮ್ ಅಲ್ಲಿ ಇದೆ. ಸೊ ಇದೇ ಫಾರ್ಮುಲಾ ಅಪ್ಲೈ ಮಾಡೋಣ. ಈಗ ನೀವು ನೋಡಿದ್ರೆ ಎ ಇದ್ದಲ್ಲಿ ಏನಿದೆ 43 ಇದೆ. ಸೊ ಎ ವ್ಯಾಲ್ಯೂ 43, ಬಿ ಇದ್ದಲ್ಲಿ ಏನಿದೆ 42 ಇದೆ. ಸೊ ಬಿ ಇದ್ದಲ್ಲಿ 42 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎ ಇದ್ದಲ್ಲಿ 43 ಕ್ಯೂಬ್ ಮೈನಸ್ ಬಿ ಇದ್ದಲ್ಲಿ 42 ಕ್ಯೂಬ್. ಸೊ ಏನಾಗುತ್ತೆ 43 ಮೈನಸ್ 42 ಇಂಟು ಎ ಬಂದ್ಬಿಟ್ಟು 43 ಸ್ಕ್ವೇರ್. ನೋಡ್ರಿ ಎ ಸ್ಕ್ವೇರ್ ಅಂದ್ರೆ ಎ ಬಂದ್ಬಿಟ್ಟು 43 ಸ್ಕ್ವೇರ್ ಪ್ಲಸ್ ಏನ್ ಕೊಡಿದ್ರೆ ಎ ಬಿ, ಎ ಇಂಟು ಬಿ ಅಂತ ಅರ್ಥ. ಸೊ ಎ ಬಂದ್ಬಿಟ್ಟು 43 ಇಂಟು ಬಿ ಬಂದ್ಬಿಟ್ಟು ಏನಿದೆ 42 ಇದೆ ಪ್ಲಸ್ ಆಮೇಲೆ ಏನ್ ಕೊಡಿದ್ರೆ ಬಿ ಸ್ಕ್ವೇರ್, ಬಿ ಬಂದ್ಬಿಟ್ಟು ಏನಿದೆ 42 ಇದೆ, 42 ಸ್ಕ್ವೇರ್. ಓಕೆ, ಈಗ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. 43 ಅಲ್ಲಿ 42 ಹೋದ್ರೆ 1. ಓಕೆ, ಈಗ ನಮಗೇನು 43 ಸ್ಕ್ವೇರ್ ಬೇಕು. 43 ಸ್ಕ್ವೇರ್ ಅಂದ್ರೆ 43 ಇಂಟು 43, 3 3 ಜಾ 9, 3 4 ಜಾ 12. ಓಕೆ, ಮತ್ತೆ 4 3 ಜಾ 12, 1 ಕ್ಯಾರಿ. ಓಕೆ, 4 4 ಜಾ 16 ಪ್ಲಸ್ 1 17, 9 4 8 1. ಸೊ ಇದೇನಾಯ್ತು 1849 ಆಯ್ತು. ಪ್ಲಸ್ ಈಗ ಏನ್ ಕಂಡಿಡ್ಬೇಕು 43 ಇಂಟು 42 ಕಂಡಿಡ್ಬೇಕು. 2 3 ಜಾ 6, 2 4 ಜಾ 8, 4 3 ಜಾ 12, 4 4 ಜಾ 16 ಪ್ಲಸ್ 1 17. ಏನಾಗುತ್ತೆ 6 10 8 1. ಸೊ 1806 ಆಯ್ತು. ನೆಕ್ಸ್ಟ್ ಏನ್ ಕಂಡಿಡ್ಬೇಕು 42 ಸ್ಕ್ವೇರ್ ಕಂಡಿಡ್ಬೇಕು. ಓಕೆ, ಇಲ್ಲೇ ಬರ್ದ್ಬಿಡ್ತೀನಿ. 42 ಇಂಟು 42 ಏನಾಗುತ್ತೆ 2 2 ಜಾ 4, 2 4 ಜಾ 8, ಮತ್ತೆ 4 2 ಜಾ 8, 4 4 ಜಾ 16, 4 16 ಆಗುತ್ತೆ, 1 ಕ್ಯಾರಿ 7 1764 ಆಗುತ್ತೆ. ಓಕೆ, ಸೊ ಇವಾಗ ನಾವೆಲ್ಲ ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಸೊ ವ್ಯಾಲ್ಯೂ ಬರ್ದ್ವಿ. ಈಗ ಏನ್ ಮಾಡಬೇಕು ಇಸ್ ಈಕ್ವಲ್ ಟು 1 ಇಂಟು ಇವ್ರು ಮೂವರ ಆಡ್ ಮಾಡಬೇಕು. ಸೊ 1849, 1806, ಆಮೇಲೆ 1764. 9 ಪ್ಲಸ್ 6 15, 15 ಪ್ಲಸ್ 4 ಏನಾಗುತ್ತೆ 19 ಆಗುತ್ತೆ. 4 ಪ್ಲಸ್ 6 10, 10 ಪ್ಲಸ್ 1 11, 8 8 8 16, 16 ಪ್ಲಸ್ 8 24. ಸೊ ಏನಾಯ್ತು 5. ಸೊ ಏನಾಯ್ತು ಇದು 5419. ಸೊ 1 ಇಂಟು 5419 ಏನಾಯ್ತು 5419 ಬರುತ್ತೆ. ಸೊ ಇದರ ಆನ್ಸರ್ ಏನು 5419 ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನು ಥರ್ಡ್ ಕಂಡಿಡಿಯೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ನೋಡ್ರಿ. ಥರ್ಡ್ ಬಂದ್ಬಿಟ್ಟು 67 ಸ್ಕ್ವಯರ್ ಮೈನಸ್ 66 ಸ್ಕ್ವಯರ್ ಇದೆ. ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ರಿ. ಇದು ಬಂದ್ಬಿಟ್ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇದೆ. ಸೊ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಬಂದ್ಬಿಟ್ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಇದು ಫಾರ್ಮುಲಾ. ಓಕೆ, ಇವೆರಡು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಇದಕ್ಕೆ ಏನ್ ಮಾಡ್ತೀವಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಬಂದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇದು ಒಂದು ಫಾರ್ಮುಲಾ. ಈಗ ಹೇಳ್ರಿ ಎ ವ್ಯಾಲ್ಯೂ ಏನಿದೆ ಇಲ್ಲಿ 67 ಇದೆ. ಓಕೆ, ಬಿ ವ್ಯಾಲ್ಯೂ ಏನಿದೆ 66 ಇದೆ. ಸೊ ಎ ಇದ್ದಲ್ಲಿ 67 ಹಾಕ್ರಿ, ಬಿ ಇದ್ದಲ್ಲಿ 66 ಹಾಕ್ರಿ. ಈಸ್ ಈಕ್ವಲ್ ಟು ಎ ಬಂದ್ಬಿಟ್ಟು 67, ಬಿ ಬಂದ್ಬಿಟ್ಟು ನೋಡ್ರಿ ಎ ಇದ್ದಲ್ಲಿ 67 ಬರೀಬೇಕು, ಬಿ ಇದ್ದಲ್ಲಿ 66 ಬರೀಬೇಕು ಇಂಟು ಮತ್ತೆ ಎ ಇದ್ದಲ್ಲಿ ಏನೋ 67 ಮೈನಸ್ ಬಿ ಇದ್ದಲ್ಲಿ ಏನೋ 66. ಈಗ ಏನಾಗುತ್ತೆ ಆಡ್ ಮಾಡ್ರಿ. 67 66 ಏನಾಗುತ್ತೆ 7 ಪ್ಲಸ್ 6 13, 1 ಕ್ಯಾರಿ 12 133 ಆಗುತ್ತೆ ಇಂಟು 67 ಅಲ್ಲಿ 66 ಹೋದ್ರೆ 1. ಸೊ 133 1 ಜಾ 133. ಸೊ ಇದು ಆನ್ಸರ್ ಏನು 133. ಓಕೆ, ಈಗ ನೆಕ್ಸ್ಟ್ ಫೋರ್ತ್ ಕ್ವಶನ್ ಟ್ರೈ ಮಾಡೋಣ. ಸೊ ಫೋರ್ತ್ ಕ್ವಶನ್ ಏನಿದೆ 43 ಸ್ಕ್ವೇರ್ ಮೈನಸ್, ಸಾರಿ ಇಲ್ಲಿ ನೀಟಾಗಿ ಅದ್ರ ಕೆಳಗೆ ಬರ್ದು ಬಿಡ್ತೀನಿ. ಸೊ ಏನಿದೆ 43 ಸ್ಕ್ವೇರ್
ಮೈನಸ್ 42 ಸ್ಕ್ವೇರ್ ಇದೆ. ಓಕೆ, ಸೊ ಇದು ಕೂಡ ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ರಿ, ಇದು ಕೂಡ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ನಾನೇನ್ ಮಾಡ್ತೀನಿ, ಅದೇ ಫಾರ್ಮ್ ಇಟ್ಕೊತೀನಿ, ಇದಿಷ್ಟೇ ರೇಸ್ ಮಾಡ್ಬಿಡ್ತೀನಿ. ಈಗ ಹೇಳ್ರಿ, ಎ ಇದ್ದಲ್ಲಿ ಏನಾಗ್ಬೇಕು, ನೀವೇ ನೋಡ್ರಿ, ಎ ಇದ್ದಲ್ಲಿ 43 ಆಗ್ಬೇಕು, ಬಿ ಇದ್ದಲ್ಲಿ 42. ಎ ಇದ್ದಲ್ಲಿ 43, ಓಕೆ, ಬಿ ಇದ್ದಲ್ಲಿ 40. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎ ಇದ್ದಲ್ಲೆಲ್ಲ 43 ಸ್ಕ್ವೇರ್ ಮೈನಸ್ ಬಿ ಇದ್ದಲ್ಲೆಲ್ಲ 42 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ 43 ಪ್ಲಸ್ 42 ಇಂಟು 43 ಮೈನಸ್ 42. ನೀವೇ ನೋಡ್ರಿ, ಎ ಪ್ಲಸ್ ಬಿ, ಎ ಬಂದ್ಬಿಟ್ಟು 43, ಬಿ ಬಂದ್ಬಿಟ್ಟು 42, ಎ ಮೈನಸ್ ಬಿ, ಎ ಬಂದ್ಬಿಟ್ಟು 43 ಮೈನಸ್ ಬಿ ಬಂದ್ಬಿಟ್ಟು 42. ಈಗ ಆಡ್ ಮಾಡ್ರಿ, 43 42 ಏನಾಗುತ್ತೆ, 585 ಆಗುತ್ತೆ. ಇಂಟು 43 ಅಲ್ಲಿ 42 ಹೋದ್ರೆ 1 ಬರುತ್ತೆ, 85 1 ಜಾ 85. ಸೊ ಇದರ ಆನ್ಸರ್ 85 ಬಂತು. ಸೊ ವಿಚ್ ಅಮಾಂಗ್ ಇಸ್ ದ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಗ್ರೇಟೆಸ್ಟ್ ಅಂತ ಕೇಳಿದ್ದಾರೆ. ಸೊ ಇವು 4ರಲ್ಲಿ ಗ್ರೇಟೆಸ್ಟ್ ವ್ಯಾಲ್ಯೂ ಎಲ್ಲಿ ಬಂತು, 13267 ಬಂತು. ಸೊ 67 ಕ್ಯೂಬ್ ಮೈನಸ್ 66 ಕ್ಯೂಬ್ ಬಂದ್ಬಿಟ್ಟು ಈಸ್ ದ ಗ್ರೇಟೆಸ್ಟ್ ಅಂತ ಬರೀರಿ. ಓಕೆನಾ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು 10 ರೂಪೀಸ್, 20, 50 ಅಥವಾ 100 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲೆಸನ್ ಫುಲ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನನ್ನ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ದು ಎಲ್ಲಾ ಲಿಂಕ್ ಹಾಕಿದ್ದೀನಿ, ನೀವು ಅದನ್ನ ಜಾಯ್ನ್ ಆಗ್ರಿ. ಓಕೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಸಿಗುತ್ತೆ, ಪ್ಲೇ ಲಿಸ್ಟ್ ಲಿಂಕು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ, ನೀವು ಅದನ್ನ ಜಾಯ್ನ್ ಆಗ್ರಿ.